ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಯಾವ ರೀತಿ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಓಕೆನಾ. ಸೊ ಎಲ್ಲಿ ಯಾವ ರೀತಿ ಪ್ರೈಸ್ ಆಕ್ಷನ್ ಅನ್ನ ಮಾಡಿದ್ದಾರೆ, ಯಾವ ರೀತಿ ಬಯರ್ಸ್ ಮತ್ತು ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಓಕೆನಾ. ನಿಫ್ಟಿಯಲ್ಲಿ ನಿನ್ನೆ ಮಾರ್ಕೆಟ್ನಲ್ಲಿ ಯಾವ ರೀತಿ ಬಿಹೇವಿಯರ್ ಆಗುತ್ತಂತ ಮುಂಚೆನೆ ತಿಳಿಸ್ಕೊಟ್ಟಿದ್ವಿ. ನಿಫ್ಟಿಯಲ್ಲಿ ಅದೇ ತರ ಮಾರ್ಕೆಟ್ನಲ್ಲಿ ರಿಯಾಕ್ಷನ್ ಅನ್ನ ಮಾಡಿದೆ, ಓಕೆನಾ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಲಿ ಕೂಡ ಬಾಟಮ್ ಅಲ್ಲಿ ಬಯರ್ಸ್ ಕೂಡ ಎಂಟ್ರಿ ಆಗಿ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಕ್ಲಾರಿಟಿ ಎಲ್ಲಿ ಕೊಟ್ಟಿರುತ್ತೆ ಅಲ್ಲಿ ನಾವು ಎಂಟ್ರಿ ಹಾಕ್ಬೇಕಾಗತ್ತೆ, ಹೌದಾ. ವಿಷಯಗಳನ್ನ ನಿಮಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ, ಓಕೆನಾ. ಸೊ ಪ್ರತಿಯೊಂದು ವಿಷಯಗಳನ್ನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ಏನೆಲ್ಲ ನಡೆದಿದೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ಮೊದಲು ತಿಳಿಸ್ಕೊಡ್ತೀನಿ, ಓಕೆನಾ. ಫಸ್ಟ್ ನೋಡಿ, ಫಸ್ಟ್ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಓಪನ್ ಆದ್ಗಳು ಏನಾಗುತ್ತೆ, ಏನು ಆಕ್ಟಿವಿಟಿ ನಡೆಯುತ್ತೆ ಅಂತೇಳಿ ನೋಡ್ಬೇಕಾಗುತ್ತೆ, ಓಕೆನಾ. ಫಸ್ಟ್ ಕ್ಯಾಂಡಲ್ದಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಕನ್ಫರ್ಮೇಶನ್ ಬಂದಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ, ಓಕೆನಾ. ನೋಡ್ಬೋದು ಇಲ್ಲಿ ಕಾಟ್ ಮತ್ತು ಡೆಲ್ಟಾ ಚೆಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕನ್ಫರ್ಮೇಶನ್ ಕೊಟ್ಟಿಲ್ಲ ನಮಗೆ, ಓಕೆನಾ. ಡೆಲ್ಟಾ ಸಪೋರ್ಟ್ ಮಾಡಿಲ್ಲ, ಕಾಟ್ ಸಪೋರ್ಟ್ ಮಾಡಿಲ್ಲ, ಓಕೆನಾ. ಸೊ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಗಿದೆ ಮಾರ್ಕೆಟ್, ಓಕೆನಾ, ಸೆಲ್ಲಿಂಗ್ ಆಗಿದೆ, ಹೌದಾ. ಸೊ ಸೆಲ್ಲಿಂಗ್ ಆದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಪ್ರೈಸ್ ಏನಾಗಿದೆ ಬಾಟಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬೈಯರ್ಸ್ ಹೋಲ್ಡ್ ಮಾಡಿದ್ದಾರೆ, ಓಕೆನಾ. ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಹೋಲ್ಡ್ ಮಾಡಿದ್ದಾರೆ. ಡೆಲ್ಟಾ ಕಾಟ್ ನ ಚೆಕ್ ಮಾಡಿ ಯಾವ ರೀತಿ ಬಂದಿದೆ, ಬೈಯಿಂಗ್ ಸೈಡ್ ಸ್ಟ್ರಾಂಗ್ ಆಗಿ ಬಂದಿದೆ, ಹೌದಾ. ಕಾಟಸ್ ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ, ಓಕೆನಾ. ಡೆಲ್ಟಾನು ಕೂಡ ಸ್ಟ್ರಾಂಗ್ ಆಗಿ ಬಂದಿದೆ, ಓಕೆನಾ. ಬೈಯಿಂಗ್ ಸೈಡ್ ಆ ತರ ಏನಾಯ್ತು ಅಂದ್ರೆ ಬಾಟಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಅನ್ನ ಎಂಟ್ರಿ ಬೈಯರ್ಸ್ ಎಂಟ್ರಿ ಕೊಟ್ಟ ಮೇಲೆ ಪ್ರೈಸ್ ಏನಾಗಿದೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ, ಹೌದಾ. ಮೇಲ್ಗಡೆ ಹೋಗಿದೆ, ಓಕೆ. ಮೇಲ್ಗಡೆ ಹೋದ್ಮೇಲೆ ಪ್ರೈಸ್ ಏನಾಗಿದೆ, ಓಕೆನಾ. ಮೇಲ್ಗಡೆ ಹೋದ್ಮೇಲೆ ಏನಾಗಿದೆ ಪ್ರೈಸ್ ಸೆಲ್ಲಿಂಗ್ ನ ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಬೈಯರ್ ಮತ್ತು ಸೆಲ್ಲರ್ ನ ಟ್ರ್ಯಾಪ್ ಮಾಡಿ ಇವತ್ತು ಫುಲ್ ಡೇ ಮಾರ್ಕೆಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡಿ ಟಾಪ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ, ಓಕೆನಾ. ಸೊ ಎಲ್ಲಿ ಹೋಲ್ಡ್ ಮಾಡಿದ್ದಾರೆ, 55,900 ಲೆವೆಲ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ, ಓಕೆ. ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ, ಓಕೆನಾ. ಸೊ ಈ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೇನೆ. ಸೊ ನೋಡಿ, ಅಬ್ಸರ್ವ್ ಮಾಡಿ ಬ್ಯಾಂಕ್ ನಿಫ್ಟಿ ಚಾರ್ಟ್ 5 ಮಿನಿಟ್ಸ್. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ರೈಸ್ ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಕ್ಲೋಸ್ ಆಗಿದೆ, ಹೌದಾ. ಸೊ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆದ್ರೆ ನಾವು ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ಓಕೆನಾ. ನೆಕ್ಸ್ಟ್ ಪ್ರೈಸ್ ಏನಾಗಬೇಕಂದ್ರೆ ಈ ಪಾಯಿಂಟ್ ಇಂದ ಇಲ್ಲಿ ಹೋಗ್ಬೇಕು, ಈ ಲೆವೆಲ್ಗೆ ಹೋಗ್ಬೇಕಾಗತ್ತೆ, ಈ ಪಾಯಿಂಟ್ಗೆ ಹೋಗ್ಬೇಕಾಗತ್ತೆ, ಓಕೆನಾ. ಸೊ ಈ ಪಾಯಿಂಟ್ ಹೋದ್ಮೇಲೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಬೇಕು. ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದ್ಮೇಲೆ ಸೊ ಅದರ ಅಪೋಸಿಟ್ ಆಗಿ ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ, ಓಕೆನಾ. ಈ ರೀತಿ ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ ಈ ರೀತಿ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಒಂದು ಸ್ಮಾಲ್ ಒಂದು ಪುಲ್ ಬ್ಯಾಕ್ ಅನ್ನು ನೋಡಬೇಕು ಮಾರ್ಕೆಟ್ ನಲ್ಲಿ, ಓಕೆನಾ. ಸ್ಮಾಲ್ ಪುಲ್ ಬ್ಯಾಕ್ ಅನ್ನ ಇಟ್ಕೊಂಡು ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ನಾವೇನ್ ಮಾಡಬಹುದು ಅಂದ್ರೆ ಸೆಲ್ ಸೈಡ್ ನೋಡಬಹುದು. ಸೊ ಎಲ್ಲಿವರೆಗೂ ಬರುತ್ತಂದ್ರೆ 55,850 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಇದು 55,000 ಯಾವುದು 55,850 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್, ಓಕೆನಾ. ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 55,600 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ, ಓಕೆನಾ. ಸೆಕೆಂಡ್ ಟಾರ್ಗೆಟ್ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಅದೇ ರೀತಿ ನಿಫ್ಟಿಯಲ್ಲಿ ಕೂಡ ಯಾವ ರೀತಿ ಚಾರ್ಟ್ ಅನ್ನ ತಿಳಿಸ್ಕೊಟ್ಟಿದ್ವಿ ಅಂತೇಳಿ ಒಂದ್ಸಲ ನೋಡ್ಕೊಂಡು ಬರೋಣ, ಓಕೆ. ಅಬ್ಸರ್ವ್ ಮಾಡಿ, ಓಕೆ. ಇಲ್ಲಿ ನೋಡಿ, ಫಸ್ಟ್ ಪ್ರೀ ಮಾರ್ಕೆಟ್ ನಲ್ಲಿ ನಾವು ಏನ್ ಹೇಳಿದ್ವಿ ಅಂದ್ರೆ ನಿನ್ನೆ ಮಾರ್ಕೆಟ್ ನಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ರೀ ಮಾರ್ಕೆಟ್ ನಲ್ಲಿ ತಿಳಿಸ್ಕೊಟ್ಟಿದ್ವಿ ಈ ತರ ಒಂದು ಸ್ಟ್ರಾಂಗ್ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದ್ಮೇಲೆ, ಓಕೆನಾ. ಈ ತರ ಒಂದು ಸ್ಟ್ರಾಂಗ್ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಒಂದು ಪುಲ್ ಬ್ಯಾಕ್ ಬರುತ್ತಂತೆ ಕೂಡ ಹೇಳಿದ್ವಿ, ಓಕೆನಾ. ಪ್ರೀ ಮಾರ್ಕೆಟ್ ಅಲ್ಲಿ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ಅಲ್ಲ, ಪ್ರೀ ಮಾರ್ಕೆಟ್ ನಲ್ಲಿ ಒಂದು ಪುಲ್ ಬ್ಯಾಕ್ ಬರುತ್ತಂತ ಕೂಡ ಹೇಳಿದ್ವಿ, ಓಕೆನಾ. ಆ ಪುಲ್ ಬ್ಯಾಕ್ ಬಂದ್ಮೇಲೆ ಯಾವ ರೀತಿ ಕಾಟು ಡೆಲ್ಟಾ ಯಾವ ರೀತಿ ಸಪೋರ್ಟ್ ಮಾಡಿದೆ ಅಂತೇಳಿ ನೋಡ್ಬೇಕಾಗತ್ತೆ, ಹೌದಾ. ಸೊ ಯಾವ ರೀತಿ ಕನ್ಫರ್ಮೇಶನ್ ಸಿಕ್ಕಿದೆ ಅಂತೇಳಿ ನಾವು ಒಂದು ಆರ್ಡರ್ ಫ್ಲೋ ಚಾರ್ಟ್ ಅಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ನೋಡೋಣ. ಆರ್ಡರ್ ಫ್ಲೋ ಚಾರ್ಟ್ ಅಲ್ಲಿ ನೋಡೋಣ, ಸೊ ಯಾವ ರೀತಿ ಕನ್ಫರ್ಮೇಶನ್ ಕೊಟ್ಟಿದೆ ಅಂತೇಳಿ.
ನೋಡಿ ಫಸ್ಟ್ ಕ್ಯಾಂಡಲ್ ನೋಡ್ಬೋದು, ಅಲ್ಲಿ ಏನಾಗಿದೆ ಅಂದ್ರೆ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಹೌದಾ, ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಬೈಯರ್ಸ್ ಕೂಡ ಅಗ್ರೆಸಿವ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಬೈಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ, ಬಟ್ ಏನಾಗಿದೆ, ಒಂದು ಸ್ಟ್ರಾಂಗ್ ಒಂದು ಮೊಮೆಂಟಮ್ ಬಂದಿದೆ. ಹೌದಾ, ಅಗ್ರೆಸಿವ್ ಆಗಿ ಒಂದು ಮೊಮೆಂಟಮ್ ಬಂದ ಮೇಲೆ ಪ್ರೈಸ್ ಏನಾಗಿದೆ, ಪುಲ್ ಬ್ಯಾಕ್ ಬಂದಿದೆ. ಹೌದಾ, ಸೊ ಈ ಪುಲ್ ಬ್ಯಾಕ್ ಅಲ್ಲಿ ಒಂದು ವೀಕ್ ಹೊಡೆದಿದೆ. ಅಬ್ಸರ್ವ್ ಮಾಡಿ, ಒಂದು ವೀಕ್ ಹೊಡೆದಿದೆ. ನೋಡಿ, ಪುಲ್ ಬ್ಯಾಕ್ ಬಂದಿದೆ, ಕ್ಯಾಂಡಲ್ ಒಂದು ವಿಕ್ ಅನ್ನ ಹೊಡೆದಿದೆ. ಓಕೆನಾ, ಸೊ ಆ ವಿಕ್ ಹೊಡಿಬೇಕಾದ್ರೆ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ನಾವೇನು ಅಂದ್ರೆ ಡೆಲ್ಟಾ ಕಾಟು ಯಾವ ರೀತಿ ಸ್ಟ್ರಾಂಗ್ ಆಗಿ ಬಂದಿದೆ ಅಂತೇಳಿ ನೋಡ್ಬೇಕಾಗತ್ತೆ. ನಮಗೆ ಅಗ್ರೆಸಿವ್ ಆಗಿ ಬೈಯಿಂಗ್ ಕಾಟ್ ಏನ್ ಬೆಸ್ಟ್ ಬಂದಿದೆ ನಮಗೆ ಅಗ್ರೆಸಿವ್ ಆಗಿ 447. ಓಕೆನಾ, ಸೊ ಕ್ಲೋಸ್ ಆಗಬೇಕಾದ್ರೆ ಸೆಲ್ಲಿಂಗ್ ಕಾಟ್ ಎಷ್ಟಿದೆ, 10 ಇದೆ. ಅದೇ ರೀತಿ ಅಗ್ರೆಸಿವ್ ಆಗಿ ಡೆಲ್ಟಾ ಕೂಡ ಏನಾಗಿದೆ ಅಂದ್ರೆ ಫುಲ್ ಪಾಸಿಟಿವ್ ಬಂದಿದೆ, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂತೇಳಿ ಕೂಡ ಇದನ್ನ ಕರಿಬಹುದು. ಓಕೆನಾ, ಆ ತರ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆದ್ಮೇಲೆ ಮಾರ್ಕೆಟ್ ಯಾವ ರೀತಿ ಹೋಗಿದೆ ಅಂತೇಳಿ ನೋಡಬಹುದು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ರೀತಿ ಒಂದು ಹ್ಯಾಮರ್ ಕ್ರಿಯೇಟ್ ಆದ್ಮೇಲೆ ಪುಲ್ ಬ್ಯಾಕ್ ಬಂದ್ಮೇಲೆ ಪ್ರೈಸ್ ಯಾವ ರೀತಿ ಹೋಗಿದೆ ನೋಡಿ. ಈ ಪಾಯಿಂಟ್ ಇಂದ ಎಷ್ಟು ಪಾಯಿಂಟ್ ಹೋಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಈ ಲೆವೆಲ್ಗೆ ಹೋಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ವಿ. 24,760 ವರೆಗೂ ಹೋಗುತ್ತೆ ಅಂತ ಕೂಡ ನಾವೇನ್ ಮಾಡಿದ್ವಿ ಅಂದ್ರೆ ಅಪ್ಡೇಟ್ ಮಾಡಿದ್ವಿ. ಎಲ್ಲಿ, ನಿಫ್ಟಿಯಲ್ಲಿ. ಓಕೆ, ಅಡ್ವಾನ್ಸ್ ಆಗಿ ತಿಳಿಸ್ಕೊಟ್ಟಿದ್ವಿ, ಈ ರೀತಿ ಹೋದ್ರೆ ಈ ರೀತಿ ಆಗುತ್ತೆ ಅಂತೇಳಿ. ಓಕೆನಾ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಮುಂಚಿತವಾಗಿ ನಾವು ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆಯುತ್ತೆ ಅಂತೇಳಿ ಮೊದಲೇ ತಿಳ್ಕೊಬೇಕಾಗತ್ತೆ. ಅದೆಲ್ಲ ತಿಳ್ಕೊಬೇಕಂತಂದ್ರೆ ಅದೊಂದು ಆರ್ಡರ್ ಫ್ಲೋ ಟೂಲ್ ಅನ್ನ ಇಟ್ಕೊಂಡು ಮಾತ್ರ ಮಾಡ್ಲಿಕ್ಕೆ, ಅನಾಲಿಸಿಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಓಕೆನಾ, ಸೊ ಮಾರ್ಕೆಟ್ ನ ಬಿಹೇವಿಯರ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಓಕೆನಾ, ಸೊ ಇವಾಗ ನಾವು ಇವತ್ತು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ಇವತ್ತು ಅನಾಲಿಸಿಸ್ ನ ಮಾಡೋಣ. ಓಕೆ, ಸೊ ಈ ಪಾಯಿಂಟ್ ಇಂದ ಏನಾಗಬೇಕಂದ್ರೆ ನಿಫ್ಟಿ ಇಲ್ಲಿವರೆಗೂ ಹೋಗ್ಬೇಕಾಗತ್ತೆ. ಓಕೆನಾ, ಈ ಲೆವೆಲ್ ವರೆಗೂ ಹೋಗ್ಬೇಕಾಗತ್ತೆ. ಫಸ್ಟ್ ಈ ಲೆವೆಲ್ ವರೆಗೂ ಹೋಗ್ಬೇಕಾಗತ್ತೆ. ಇಲ್ಲಿ ಹೋದಾಗ ನಾವು ಯಾವ ರೀತಿ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನ ಬಂದು ನೆಕ್ಸ್ಟ್ ಏನಾಗಬೇಕಂದ್ರೆ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ನ ನೋಡಬೇಕು. ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ. ಆಮೇಲೆ ನಾವೇನ್ ಮಾಡಬೇಕು ಅಂದ್ರೆ ಒಂದು ಪುಲ್ ಬ್ಯಾಕ್ ಹೋಗುತ್ತೆ. ಹೌದಾ, ಈ ತರ ಒಂದು ಪುಲ್ ಬ್ಯಾಕ್ ಹೋಗುತ್ತೆ. ಈ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಸೆಲ್ ಸೈಡ್ ಏನ್ ಮಾಡ್ಬೋದು ನೋಡ್ಬೋದು. ನಿಫ್ಟಿಯಲ್ಲಿ ಎಷ್ಟು ಟಾರ್ಗೆಟ್ ಎಷ್ಟಿರುತ್ತೆ, 24,760 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಫಸ್ಟ್ ಟಾರ್ಗೆಟ್. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ನಿಫ್ಟಿಯಲ್ಲಿ 24,680 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ. ಓಕೆ, ಸೊ ಈ ರೀತಿ ನಾವು ಏನ್ ಮಾಡ್ಬೋದು ಅಂದ್ರೆ ನಿಫ್ಟಿಯಲ್ಲಿ ಅನಾಲಿಸಿಸ್ ನ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ವಿತೌಟ್ ಲಾಸ್ ಆಗದೆ. ಓಕೆನಾ, ಒನ್ ಟ್ರೇಡ್ ಮಿಸ್ ಆದ್ರೂ ಕೂಡ ಸೆಕೆಂಡ್ ಟ್ರೇಡ್ ಏನಾಗುತ್ತೆ, ಟಾರ್ಗೆಟ್ ಹಿಟ್ ಆಗುತ್ತೆ. ಆ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗತ್ತೆ. ಪ್ರಾಪರ್ ಆಗಿ ಲೊಕೇಶನ್ಸ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟ್ ನಲ್ಲಿ ಎಲ್ಲಿ ಯಾವ ಲೊಕೇಶನ್ ನಲ್ಲಿ ರಿಜೆಕ್ಷನ್ ಆಗುತ್ತೆ ಪ್ರತಿಯೊಂದು ನಾವೇನ್ ಮಾಡ್ಬೇಕಂದ್ರೆ ಮುಂಚಿತವಾಗಿ ಏನ್ ಮಾಡ್ಬೇಕಂದ್ರೆ ಪ್ರಿಡಿಕ್ಷನ್ ಮಾಡಬೇಕಾಗತ್ತೆ. ಅಂದಾಗ ಏನಾಗುತ್ತೆ, ಒಂದು ಟ್ರೇಡ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ, ಈ ರೀತಿ ನೀವು ಅನಾಲಿಸಿಸ್ ನ ಮಾಡಿ ಪರ್ಫೆಕ್ಟ್ ಆಗಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೂ ಡೆಪ್ತ್ ಆಗಿ ಅನಾಲಿಸಿಸ್ ನ ತಿಳಿಸ್ಕೊಡ್ಬೇಕಂದ್ರೆ ಸೊ ನಮ್ಮ ಚಾನೆಲ್ ನ ಫಾಲೋ ಮಾಡಿ, ಹಾಗೆ ಕಮೆಂಟ್ ಅನ್ನ ತಿಳಿಸ್ಕೊಡಿ. ಯಾವ ರೀತಿ ಅನಾಲಿಸಿಸ್ ನ ಮಾಡ್ತಿದೀವಿ, ಅಡ್ವಾನ್ಸ್ ಆಗಿ ಮಾರ್ಕೆಟ್ ನೆಲ್ಲ ಪ್ರಿಡಿಕ್ಟ್ ಯಾವ ರೀತಿ ಮಾಡ್ತಾ ಇದೀವಿ, ರಿಸ್ಕ್ ರಿವಾರ್ಡ್ ಯಾವ ತರ ಇದೆ, ಸೊ ಪ್ರತಿಯೊಂದನ್ನು ತಿಳಿಸ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.